ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಇವತ್ತು ವಿಶೇಷ ಅಂದರೆ, ಇವತ್ತು ನನ್ನ ಮಗನ ಬರ್ಡೇ. ಅವ್ನಿಗೆ 2 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಅವ್ನು ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋದಲ್ಲಿ ಒಂದು ನಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನ್ನ ಕೂಡ ಕೊಡೋಣ. ಹಾಗೆ ಒಂದು ನ್ಯೂ ಎಂಟ್ರಿ ಕೂಡ ಆಗಿದೆ ನಮ್ಮ ಮನೆಗೆ, ಅದ್ರ ಬಗ್ಗೆನೂ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ಪುಟ್ಟ ಸೆಲೆಬ್ರೇಷನ್, ಅದ್ರ ಜೊತೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿಕೊಂಡು ಎಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ, ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ಏನು ಸ್ಪೆಷಲ್ ಅಡುಗೆ ಅಂತ ಅಂದರೆ, ನಮ್ಮ ಮನೇಲಿ ಚಿಕನ್ನ ಮಾಡ್ತಾಯಿದ್ದೀವಿ. ಸೊ ಸಂಡೇ ಬ್ಲಾಗ್ ಇದು. ಸೊ ಅದಕ್ಕೆ ಚಿಕನ್ನೇ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ತುಂಬ ದಿವಸದಿಂದ ಪ್ಲ್ಯಾನಿಂಗ್ ನಡೀತಾ ಇತ್ತು ನನ್ನ ಮಗನ ಬರ್ಡೇಗೆ. ಸೊ ಪ್ಲ್ಯಾನಿಂಗ್ ಕೂಡ ಮಾಡಿಕೊಂಡು ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಚಿಕನಲ್ಲಿ ಜಾಸ್ತಿ ವೆರೈಟೀಸ್ ಏನು ಮಾಡಿಲ್ಲ, ಬಿರಿಯಾನಿ ಮತ್ತು ಫ್ರೈ ಮಾಡ್ಕೊಂಡಿದ್ವಿ. ಹಾಗೆ ಸ್ವಲ್ಪ ಸಾಂಬಾರು ಆ ಥರ ಮಾಡ್ಕೊಂಡಿದ್ವಿ ಅಷ್ಟೇ. ಜಾಸ್ತಿ ನಾವೇನು ಭಟ್ರಿಗೆ ಎಲ್ಲ ಹೇಳಿರಲಿಲ್ಲ. ಮನೆಯಲ್ಲೇ ನಾವೆಲ್ಲನೂ ಸೇರಿಕೊಂಡು ಅಡುಗೆನ ಮಾಡಿದ್ದಿದ್ದು. ಯಾವುದೇ ಥರ ಭಟ್ರೆಲ್ಲ ಯಾರೂ ಇಲ್ಲ. ಒಂದು 30ರಿಂದ 40 ಜನಕ್ಕೆ ಅಡುಗೆನ ಮಾಡ್ಕೊಂಡಿದ್ವಿ ಅಷ್ಟೇ. ಎಲ್ಲ ಪ್ರಿಪ್ರೇಷನ್ನ ನಾವೇ ಕೂಡ ಮಾಡ್ಕೊಂಡಿದ್ವಿ. ಹಾಗೆ ಅದರದಷ್ಟು ಒಂದೊಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಆನ್ ಮಾಡಿದ್ದೀನಿ ಅಷ್ಟೇ. ಯಾವುದೇ ರೆಸಿಪಿ ಕೂಡ ಆ್ಯಡ್ ಆನ್ ಮಾಡಿಲ್ಲ ನಾನು, ಜಸ್ಟ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಆನ್ ಮಾಡಿದ್ದೀನಿ. ಹಾಗೆ ಒಂದು ಈವೆಂಟ್ವರೆಗೂ ಹೇಳಿದ್ವಿ, ಒಂದು ಡೆಕೋರೇಷನ್ ಇರಲೇಬೇಕು, ಬರ್ಡೇ ಆದಮೇಲೆ ಒಂದು ಡೆಕೋರೇಷನ್ ಇರಲೇಬೇಕಲ್ವ. ಅದಕ್ಕೆ ಒಂದು ಈವೆಂಟ್ವರೆಗೂ ಕೂಡ ಹೇಳಿದ್ವಿ. ಅವರು ಬಂದು ಡೆಕೋರೇಷನ್ನ ಸ್ಟಾರ್ಟ್ ಮಾಡಿಕೊಂಡು ಆಲ್ಮೋಸ್ಟ್ ಒಂದು 5 o'clockಗೆಲ್ಲ ನಮಗೆ ಡೆಕೋರೇಷನ್ ಡೆಕೋರೇಷನ್ ಮಾಡಿಕೊಟ್ಟು ಹೋದರು. ಡೆಕೋರೇಷನ್ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಓಕೆ, ಸಿಂಪಲ್ಲಾಗಿ ಚೆನ್ನಾಗಿತ್ತು. ಅಡುಗೆ ಕೂಡ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಒಂದೊಂದೇ ಅಡುಗೆನ ಕೂಡ ಮುಗಿಸ್ಕೊತಾ ಇದ್ದಾರೆ. ಫ್ರೈ ಆಲ್ರೆಡಿ ಆಯಿತು. ಈಗ ಬಿರಿಯಾನಿಗೆ ಅಂತ ಇಟ್ಟಿದ್ರು. ಎಲ್ಲ ಕಂಪ್ಲೀಟ್ ಆದಮೇಲೆ ಕೇಕ್ ಕಟ್ಟಿಂಗ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಒಂದು 6 o'clock ಅನ್ನಂಗೆ ಕೇಕ್ ಕಟ್ಟಿಂಗ್ನ ಮಾಡ್ಕೊಂಡಿದ್ವಿ. ಎಲ್ಲ ಫ್ಯಾಮಿಲಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ನಾನು ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ನಾನು ಕೂಡ ರೆಡಿ ಆಗೋಣ, ನನ್ನ ಮಗನೂ ಕೂಡ ರೆಡಿ ಮಾಡೋಣ. ಅಷ್ಟರಲ್ಲಿ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಆಗ್ತಾರಲ್ಲ, ಅವಾಗ ರೆಡಿ ಆಗೋಕ್ಕಾಗಲ್ಲ. ಹಾಗಾಗಿ ಈ ಅಡುಗೆ ಮುಗಿಯೋಷ್ಟರಲ್ಲಿ ನಾವು ಹೋಗಿ ರೆಡಿಯಾಗಿ ಬರೋಣ ಅಂತ ರೆಡಿ ಆಗೋಕ್ಕೆ ನಾನು ಹೊರಟೆ. ನನ್ನ ಮಗ ತುಂಬಾ ಹಠ ಮಾಡ್ತಿದ್ದ ಬೆಳಗ್ಗೆಯಿಂದ. ನಾನು ಕೂಡ ಈ ಥರ ರೆಡಿ ಆಗಿದ್ದೆ. ನಾವೇ ಸ್ಟಿಚ್ ಮಾಡಿರೋದು ಡ್ರೆಸ್ ಇದು. ನನ್ನ ಚಿಕ್ಕಪೇಟೆ ಬ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಈ ಮೆಟೀರಿಯಲ್ನ ಕೂಡ ನಾನು ಚಿಕ್ಕಪೇಟೆಯಲ್ಲಿ ಪರ್ಚೇಸ್ ಮಾಡಿದ್ದೆ. ನಾವೇ ಸ್ಟಿಚ್ ಮಾಡಿರೋ ಡ್ರೆಸ್ ಇದು. ನಮ್ಮಮ್ಮನೇ ನನಗೆ ಯಾವಾಗಲೂ ಡ್ರೆಸ್ನ ಸ್ಟಿಚ್ ಮಾಡಿ ಕೊಡೋದು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಡ್ರೆಸ್ ನನಗೆ. ಕಲರ್ ಮಾತ್ರ ತುಂಬ ಚೆನ್ನಾಗಿತ್ತು, ಲ್ಯಾವೆಂಡರ್ ಕಲರ್ ಇದು. ಮೇಲ್ಗಡೆ ಟಾಪಿಗೆ ಸ್ವಲ್ಪ ಡಿಸೈನ್ ತೊಗೊಂಡು ಕೆಳಗಡೆ ಪ್ಲೇನಲ್ಲಿ ಗ್ಯಾದ್ರಿಂಗ್ಸ್ ಥರ ಹೊಲಿಸ್ಕೊಂಡಿದ್ದೀನಿ. ಕಿಶನ್ ಸ್ವಲ್ಪ ಮೂಡಿ ರೆಡಿ ಆದಮೇಲೇನು ಹಠ ಮಾಡ್ತಾ ಇದ್ದ. ರೆಡಿ ಮಾಡ್ಕೊಂಡು ಒಂದಷ್ಟು ಫೋಟೋ ತೆಗೆಸ್ಕೊಳ್ಳೋಕ್ಕೂ ತುಂಬಾ ಹಠ ಮಾಡ್ತಿದ್ದ. ಒಂದು ಫೋಟೋಗೂ ಕರೆಕ್ಟಾಗಿ ಬರಲೇ ಇಲ್ಲ. ಒಂದಷ್ಟು ಫೋಟೋಸ್ನ ರೆಡಿ ಆದಮೇಲೆ ತಗೊಬಿಡೋಣ, ಆಮೇಲೆ ಸ್ವಲ್ಪ ತಗೊಳಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ ಅಂತ ಒಂದಷ್ಟು ಫೋಟೋಸ್ನ ತಗೊಂಡ್ವಿ. ಡೆಕೋರೇಷನ್ ವೈಸ್ ತುಂಬ ಇಷ್ಟ ಆಗಿತ್ತು. ಕೇಕು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಡಿಸೈನ್ ಕೂಡ ನಾನು ಹೇಗೆ ಹೇಳಿದ್ನೋ ಹಾಗೆ ಮಾಡಿಕೊಟ್ಟಿದ್ರು. ತುಂಬಾ ಇಷ್ಟ ಆಯಿತು. ನನ್ನ ಮಗನಿಗೆ ಕೇಕ್ ಕಟ್ಟಿಂಗ್ ಮಾಡುವಾಗ ಆ ಸ್ಪಾರ್ಕಲ್ ಇದೆಯಲ್ಲ, ಅದನ್ನ ಕಂಡ್ರೇ ಭಯ. ಅದು ಹಚ್ಚಿದ ತಕ್ಷಣವೇ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನೋಡಿ ಹೇಗೆ ಅಳ್ತಿದ್ದಾನೆ ಅಂತ. ಸೈಲೆಂಟೇ ಆಗಲಿಲ್ಲ. ಒಂದು ಸ್ವಲ್ಪ ಹೊತ್ತು ಅವನ್ನ ಸಮಾಧಾನ ಮಾಡಿ ಆಮೇಲೆ ಕೇಕ್ ಕಟ್ಟಿಂಗ್ನ ಮಾಡಿದ್ವಿ. ಅವನಿಗೆ ಕೇಕ್ನೇ ನೋಡ್ತಾನೆ ಇದ್ದ. ಕಟ್ ಮಾಡೋಣ ಅಂತ ಹೇಳ್ತಾ ಇದ್ದ. ಕೇಕ್ ಕಟ್ಟಿಂಗ್ನ ಕೂಡ ಮಾಡ್ಕೊಂಡ್ವಿ ಎಲ್ಲ ಮಕ್ಕಳ ಜೊತೆ. ಕೇಕ್ ಕಟ್ಟಿಂಗ್ನ ಮಾಡ್ಕೊಂಡು ತುಂಬ ಖುಷಿ ಆಯಿತು. ಎಷ್ಟು ಬೇಗ ನನ್ನ ಮಗನಿಗೆ 2 ಇಯರ್ಸ್ ಕಂಪ್ಲೀಟ್ ಆಗೋಯಿತು, ಎಷ್ಟು ಬೇಗ ನನ್ನ ಮಗ ದೊಡ್ಡವನಾಗೋದ. ಈಗ ತಾನೇ ನನ್ನ ಮಗ ಕೈಯಲ್ಲಿ ಇಟ್ಕೊಂಡಂಗಿತ್ತು. ಅಷ್ಟು ಫೋಟೋಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದೆ, ಎಲ್ಲ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೇ ನೋಡಿ ರೆಡಿಯಾಗೋಗಿ ತೆಗ್ದಿದ್ದು ಫೋಟೋ ಅದು. ಹಾಗೆ ಈ ವಿಡಿಯೋದಲ್ಲಿ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಒಂದು ನ್ಯೂ ಎಂಟ್ರಿ ಬಗ್ಗೆ ಹೇಳ್ತೀನಿ ಅಂತ ಅಂದಿದ್ನಲ್ಲ, ಈ ಫೋಟೋದಲ್ಲಿ ಕಾಣ್ತಿರೋ ಮಕ್ಕಳೇ ನ್ಯೂ ಎಂಟ್ರಿ ನಮ್ಮ ಮನೆಗೆ. ಫೋಟೋಸ್ನ ಹಾಕಬಾರ್ದು ಇವರಿಬ್ರದ್ದು ಅಂತ ಎಷ್ಟೋ ಅಂದ್ಕೊಂಡಿದ್ವಿ. ಆದರೂ ಏನು ಮಾಡೋದು, ಮುದ್ದಾಗಿ ಕಾಣ್ತಿದ್ರು. ಅದಕ್ಕೆ ಫೋಟೋಸ್ನ ಶೇರ್ ಮಾಡಿ ಇನ್ನೂ 4 months ಅಷ್ಟೇ. ಸೊ ಅದಕ್ಕೆ ಫೋಟೋಸ್ನ ಶೇರ್ ಮಾಡಬಾರ್ದು ಅಂದ್ಕೊಂಡೆ, ಆದರೂ ಮಾಡಿಬಿಟ್ಟೆ.
ಏನು ಮಾಡೋದು, ತುಂಬ ಮುದ್ದಾಗಿ ಕಾಣ್ತಿದ್ರಲ್ವ, ಅವ್ರನ್ನ ಹಾಕಲೇಬೇಕು ಅಂತ ಅನಿಸ್ತಿತ್ತು ನನಗೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಅವ್ರನ್ನ ಕೂಡ ತೋರಿಸಿದ್ದೀನಿ. ಹಾಗೆ ನಮ್ಮ ಫ್ಯಾಮಿಲಿ ಕೂಡ ಇಂಟ್ರೊಡಕ್ಷನನ್ನು ಮಾಡ್ತೀನಿ ಅಂತ ಹೇಳಿದ್ನಲ್ವ, ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ಕೂಡ ಮಾಡ್ತಾಯಿದ್ದೀನಿ. ಏನಂದರೆ ಈ ಫೋಟೋದಲ್ಲಿ ಕಾಣ್ತಿರೋರು ನನ್ನ ಸಿಸ್ಟರ್, ಅವ್ರ ಹಸ್ಬೆಂಡ್, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ ಮತ್ತು ನಾವು 3 ಜನ. ನೆಕ್ಸ್ಟ್ ಫೋಟೋದಲ್ಲಿ ಕಾಣ್ತಿರೋ ನಮ್ಮ ಚಿಕ್ಕಮ್ಮ ಮತ್ತು ಅವ್ರ ಮಗಳು. ಹಾಗೆ ನೆಕ್ಸ್ಟ್ ಫೋಟೋದಲ್ಲಿ ಕಾಣ್ತಿರೋ ನಾನು, ನನ್ನ ಹಸ್ಬೆಂಡ್, ನನ್ನ ಮಗ, ನಮ್ಮ ಅತ್ತೆ, ನನ್ನ ಹಸ್ಬೆಂಡ್ ತಮ್ಮನ ಹೆಂಡ್ತಿ, ಹಾಗೆ ಅವ್ರ ತಮ್ಮ. ಇವರೇ ನಮ್ಮ ಅತ್ತೆ. ಯಾವ ಫೋಟೋದಲ್ಲೂ ನಾನು ಯಾವತ್ತೂ ತೋರಿಸಿಲ್ಲ, ಇದೇ ಫಸ್ಟ್ ಟೈಮ್ ಅವ್ರನ್ನ ನಾನು ನಿಮಗೆ ತೋರಿಸ್ತಾ ಇರೋದು. ಹಾಗೆ ಏನೇನು ಅಡುಗೆ ಮಾಡಿದ್ವಿ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟೇ ಬೆಳಿಗ್ಗೆನೇ ಇದ್ದು ಜಾಮೂನ್ನ ಮಾಡ್ಕೊಂಡ್ಬಿಟ್ಟಿದ್ದೆ ಬೇಗ, ಅದು ಸ್ವಲ್ಪ ನೆನಿಬೇಕಲ್ವ ಹಾಗಾಗಿ. ಹಾಗೆ ಫ್ರೈನ ರೆಡಿ ಮಾಡಿದರು, ಚಿಕನ್ ಫ್ರೈನ. ಆಮೇಲೆ ಬಿರಿಯಾನಿ ಕೂಡ ಬಿಸಿ ಬಿಸಿಯಾಗಿ ರೆಡಿಯಾಗಿತ್ತು, ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿನ ಕೂಡ ರೆಡಿ ಮಾಡ್ಕೊಂಡಿದ್ವಿ. ಸ್ವಲ್ಪ ನಮ್ಮ ಅತ್ತೆ ಕರಿತಾಯಿದ್ರು, ಊಟಕ್ಕೆ ಟೈಮ್ ಆಯಿತು, ಬೇಗ ಬನ್ನಿ, ಜನ ಬರ್ತಿದ್ದಾರೆ ಅಂತ ಹೇಳ್ತಾಯಿದ್ರು. ಹಾಗೆ ನಾನು ವೀಡಿಯೋ ಶೂಟ್ ಮಾಡ್ಕೊತಾ ಇದ್ನಲ್ಲ, ಅದಕ್ಕಂತ ಸುಮ್ಮನೆ ಆದರು. ಸ್ವಲ್ಪ ಚಿಕನ್ ಸಾಂಬಾರನ್ನ ಕೂಡ ಮಾಡಿದ್ವಿ ವೈಟ್ ರೈಸ್ಗೆ ಅಂತ. ಬಿರಿಯಾನಿ ಆದಮೇಲೆ ಸ್ವಲ್ಪ ವೈಟ್ ರೈಸ್ ಇಲ್ಲ ರಸಮ್ ಇರಬೇಕಲ್ವ, ಅದಕ್ಕೆ ಚಿಕನ್ ಸಾರನ್ನ ಕೂಡ ಮಾಡ್ಕೊಂಡಿದ್ವಿ. ರಸಮ್ ಏನೂ ಮಾಡ್ಕೊಂಡಿರಲಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗು, ನನ್ನ ಮಗನ 2nd ಇಯರ್ ಬರ್ಡೇ ಬ್ಲಾಗ್. ಹಾಗೆ ಈ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಬಗ್ಗೆ ಕೂಡ ಇಂಟ್ರೊಡಕ್ಷನ್ನ ಕೊಟ್ಟಿದ್ದೀನಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಒಂದು ಲೈಕ್ನ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬ್ಲಾಗಲ್ಲೇ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.